ನದಿಯ ಅರೆಭಾಗದಲ್ಲಿ ಹಳೆಯ ಸೇತುವೆ ಮುರಿದು ಬಿದ್ದು ಹೋಗಿತ್ತು. ಊರಿನ ಜನರು ತಮ್ಮ ದೈನಂದಿನ ಜೀವನದಲ್ಲಿ ತೊಂದರೆ ಅನುಭವಿಸುತ್ತಿದ್ದರು. ಮಾರುಕಟ್ಟೆಗೆ ಹೋಗಬೇಕಾದರೆ ನದಿಯ ಒಂದು ತೀರದಲ್ಲಿ ದೂರದ ಸಡಿಲ ಮರದ ಸೇತುವೆ, ಮತ್ತೊಂದು ಕಡೆ ತೊಟ್ಟಿಲು ಹಾದಿ. ಆದರೆ ಎಷ್ಟೇ ಪ್ರಯತ್ನ ಮಾಡಿದರು ಬಹಳಷ್ಟು ಜನರು ತಮ್ಮ ಕೆಲಸಕ್ಕೆ 3ಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾ ನದಿಯನ್ನು ದಾಟಬೇಕಾಗುತ್ತಿತ್ತು. ಅದು ಕೇವಲ ಒಂದು ಸೇತುವೆ ಮಾತ್ರವಲ್ಲ, ಜನರ ಸಂಕಷ್ಟದ ಸಂಕೇತವಾಗಿತ್ತು. ಹಳ್ಳಿಯ ಮಕ್ಕಳು ಶಾಲೆಗೆ ತಡವಾಗಿ ಹೋಗುತ್ತಿದ್ದರೆ, ರೈತರು ಹೊಲಕ್ಕೆ ತಲುಪಲು ವಿಳಂಬವಾಗುತ್ತಿದ್ದರು. ವ್ಯಾಪಾರಿಗಳು ಸಮಯಕ್ಕೆ ಸರಿಯಾಗಿ ಸರಕಾಗೆ ತಲುಪಲಾಗುತ್ತಿರಲಿಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಈ ಸೇತುವೆ ಎಂದೆಂದಿಗೂ ಮರುನಿರ್ಮಿಸಲಾಗುವುದೇ? ಆ ಹಳ್ಳಿಯಲ್ಲಿ ಅದ್ವಿತೀಯ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಸದಾ ಹೆಸರಿನಂತೆ ಯೋಚಿಸುತ್ತಿದ್ದ, ಸಮಸ್ಯೆ ಇದ್ದರೆ ಪರಿಹಾರವೂ ಬೇಕು. ಜನರ ತೊಂದರೆ ಕಂಡು ಅವನ ಹೃದಯವೇ ಹೊತ್ತಿಕೊಂಡಿತು. ಒಂದು ದಿನ ಅವನು ತನ್ನ ಗೆಳೆಯರೊಂದಿಗೆ ನದಿಯ ತೀರದಲ್ಲಿ ನಿಂತು ಮುರಿದ ಸೇತುವೆಯನ್ನು ಆಲೋಚಿಸುತ್ತಿದ್ದ. ನಾವು ಕೇವಲ ಕಾಯುತ್ತಾ ಕುಳಿತರೆ ಹೇಗಾದರೂ ಹೋಗುತ್ತದೆ ಎಂದು ಅವನು ಗೆಳೆಯರಿಗೆ ಕೇಳಿದ. ಅದಕ್ಕೆ ಬದಲು ನಾವು ಏನಾದರೂ ಮಾಡಬಹುದು ಎಂದು ಅವನು ತೀರ್ಮಾನಿಸಿದ. ಅದ್ವಿತೀಯ ಹಳ್ಳಿಯ ಜನರನ್ನು ಒಟ್ಟುಗೂಡಿಸಿ ಹೊಸ ಸೇತುವೆ ನಿರ್ಮಿಸಲು ಯೋಜನೆ ರಚಿಸಲು ಆರಂಭಿಸಿದ. ಆದರೆ ಅಡಚಣೆಗಳು ಬಹಳವಾಗಿದ್ದವು. ಹಣದ ಕೊರತೆ ಮೊದಲ ಅಡ್ಡಿ. ತಂತ್ರಜ್ಞಾನ ತಿಳಿಯದ ಹಳ್ಳಿಯವರು ಸಹಾಯ ಮಾಡುತ್ತಿರಲಿಲ್ಲ. ದಿನಗಳು ಹೋಗುತ್ತಿದ್ದಂತೆ ಜನರ ನಂಬಿಕೆ ಕುಸಿಯಲು ಆರಂಭಿಸಿತು. ಆದರೆ ಅದ್ವಿತೀಯದ ಹೃದಯದಲ್ಲಿ ಬಲವಾದ ವಿಶ್ವಾಸ ಮೂಡಿತ್ತು. ಸಮಸ್ಯೆ ದೊಡ್ಡದಾಗಿದ್ದರೂ ನಾವು ಧೈರ್ಯದಿಂದ ಹೋರಾಡಬೇಕು. ಅವನು ಸ್ಥಳೀಯ ವೈದ್ಯರು, ಹಳ್ಳಿಯ ಹಿರಿಯರು ಮತ್ತು ಸ್ವಯಂ ಸೇವಕರನ್ನು ಒಟ್ಟಿಗೆ ಕರೆದು ಸಣ್ಣ ಸಣ್ಣ ಭಾಗಗಳಲ್ಲಿ ಕೆಲಸವನ್ನು ಪ್ರಾರಂಭಿಸಿದ. ಒಬ್ಬೊಬ್ಬನು ತಮ್ಮ ಶಕ್ತಿ ಮತ್ತು ಸಮಯವನ್ನು ನೀಡಿ ಹೊಸ ಸೇತುವೆ ನಿರ್ಮಾಣಕ್ಕೆ ಸಹಾಯ ಮಾಡಿದರು. ಮೇಲೆ ಕೆಳಗೆ ನದಿ ತೀರದ ತೊಂದರೆಗಳನ್ನು ಎದುರಿಸುತ್ತಾ ಜನರು ಧೈರ್ಯದಿಂದ ಕೆಲಸ ಮಾಡಿದರು. ದಿನದ ಬೆಳಿಗ್ಗೆ ಕೆಲಸ, ರಾತ್ರಿ ಯೋಚನೆ, ಹೀಗೆ ಕೆಲವು ತಿಂಗಳು ಕಳೆದವು. ಶ್ರಮ, ಸಹನಶೀಲತೆ ಮತ್ತು ಪರಸ್ಪರ ನಂಬಿಕೆಯ ಮೂಲಕ ಮುರಿದ ಸೇತುವೆಯ ಮೇಲೆ ಹೊಸ ದಾರಿ ಹುಟ್ಟಿತು. ಆ ದಿನ ಹಳ್ಳಿಯ ಜನರು ಸಾಯಂಕಾಲ ನದಿಯ ಮೇಲೆ ನಿಂತಾಗ ಎಲ್ಲರೂ ಆನಂದದಿಂದ ಹೆದರುತ್ತಿದ್ದರು. ನಮ್ಮ ಶ್ರಮ, ನಮ್ಮ ನಂಬಿಕೆಯ ಫಲ ಸತ್ಯವಾಗಿದೆ. ಅವರು ಹೊಸ ಸೇತುವೆಯನ್ನು ದಾಟಿದಾಗ ಪ್ರತಿ ಹೆಜ್ಜೆ ಪ್ರೇರಣೆಯ ಚಿಹ್ನೆಯಾಗಿತ್ತು. ಈ ಕಥೆ ನಮಗೆ ಹೇಳುವುದು ಏನೆಂದರೆ, ಜೀವನದಲ್ಲಿ ಮುರಿದ ಸೇತುವೆಗಳು ಬರುತ್ತವೆ. ಸಂಕಷ್ಟಗಳು ನಮ್ಮ ಮಾರ್ಗವನ್ನು ತಡೆಹಿಡಿಯುತ್ತವೆ. ಆದರೆ ನಿಜವಾದ ಶಕ್ತಿ ನಂಬಿಕೆ, ಶ್ರಮ ಮತ್ತು ಹೊಸ ಮಾರ್ಗವನ್ನು ಹುಡುಕುವ ಧೈರ್ಯದಿಂದ ಬರುತ್ತದೆ. ಸಂಕಷ್ಟಗಳನ್ನು ನೋಡುವುದರಿಂದ ಎದೆ ನೋವಾಗಬಾರದು. ಅದನ್ನು ಹೊಸ ಅವಕಾಶವಾಗಿ ಪರಿಗಣಿಸಿ ನಿರಂತರ ಪ್ರಯತ್ನ ಮಾಡಿದರೆ ನೀವು ಜೀವನದಲ್ಲಿ ಹೊಸ ಸೇತುವೆ ಕಟ್ಟಬಹುದು. ಹಳ್ಳಿಯ ಜನರಂತೆ ನಾವು ಸಹ ಜೀವನದಲ್ಲಿ ಎಷ್ಟು ಬಾರಿ ಸೇತುವೆ ಮುರಿದು ಹೋಗುತ್ತದೆ ಎಂಬುದನ್ನು ನೋಡುತ್ತೇವೆ. ಆದರೆ ಮುರಿದ ಸೇತುವೆ ಸಮ ಹೋರಾಟಕ್ಕೆ ಆಹ್ವಾನ, ಹೊಸ ದಾರಿ ಸಮ ಹೊಸ ಅವಕಾಶ. ಹೆಜ್ಜೆ ಹಾಕಿ, ಶ್ರಮ ಮಾಡಿ ಮತ್ತು ತೊಂದರೆಯನ್ನು ಗೆದ್ದು ಜೀವನದಲ್ಲಿ ಹೊಸ ಮಾರ್ಗವನ್ನು ಸೃಷ್ಟಿಸೋಣ. ನೀವು ಹೆಜ್ಜೆ ಹಾಕಿದರೆ ಪ್ರತಿಯೊಂದು ಸಂಕಷ್ಟವೂ ನಿಮ್ಮ ಜೀವನದಲ್ಲಿ ಪ್ರೇರಣೆಯ ಸೇತುವೆಯಾಗಿ ಮಾರ್ಪಡುತ್ತದೆ. ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ. ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ.